ನಮಸ್ಕಾರ. ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿಕಾ ಶೆಟ್ಟಿ. ವೀಕ್ಷಕರೇ, ಶುಕ್ರ ಜಯಂತಿ ಆಚರಣೆಯಿಂದ ಗ್ರಹ ದೋಷ ನಿವಾರಣೆಯಾಗುತ್ತಾ? ಶುಕ್ರ ದಶೆ ಇರುವಂತವರ ಜಾತಕದಲ್ಲಿ ಶುಭ ಫಲ ಲಭ್ಯ ಆಗುತ್ತಾ? ಹಾಗೆ ಶುಕ್ರನ ಆಚರಣೆ ಯಾವ ರೀತಿಯಾಗಿರಬೇಕು ಅನ್ನುವಂತಹ ವಿಚಾರವಾಗಿ, ಜೊತೆಗೆ ದ್ವಾದಶ ರಾಶಿಗಳ ಈ ದಿನದ ಫಲಾಫಲವನ್ನ ತಿಳಿಸ್ಕೊಡೋಕೆ ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಡಾಕ್ಟರ್ ವೈ ಶ್ರೀಧರ್ ಭಟ್ಟಾಚಾರ್ಯ ಗುರೂಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ, ಶುಭೋದಯ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಓಂ ನಮಸ್ತೆ ಹಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮೋ ನಮಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳನ್ನ ಆರಂಭದಲ್ಲಿ ಈ ದಿನದ ಪಂಚಾಂಗ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈ ದಿನ ಪಂಚಾಂಗದ ಕಡೆ ನಾವು ಗಮನವನ್ನು ಕೊಟ್ಟಾಗ ವಿಕಾರಿ ನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷ, ದಶಮಿ, ಉಪರಿ ಏಕಾದಶಿ, ಸೋಮವಾರ, ಮಖಾ ನಕ್ಷತ್ರ. ಈ ದಿನ ರಾಹುಕಾಲವನ್ನು ನಾವು ನೋಡಿದಾಗ ಬೆಳಗ್ಗೆ 7:45 9 ಗಂಟೆ 18 ನಿಮಿಷದವರೆಗೆ. ಗುಳಿಕ ಕಾಲ ಮಧ್ಯಾಹ್ನ 1:57 3 ಗಂಟೆ 30 ನಿಮಿಷದವರೆಗೆ. ಯಮಗಂಡ ಕಾಲ ಬೆಳಗ್ಗೆ 10:51 ಮಧ್ಯಾಹ್ನ 12:24 ಈ ದಿನ ಶುಭ ಸಮಯವನ್ನು ನಾವು ನೋಡಿದಾಗ 9:44 10:01 ಶುಭ ಕಾರ್ಯಗಳನ್ನು ಮಾಡಬಹುದು. ಈ ದಿನ ಪಂಚಾಂಗ ಈ ರೀತಿ ಇದೆ. ಖಂಡಿತವಾಗ್ಲೂ ಗುರುಜಿ, ಪಂಚಾಂಗವನ್ನ ತಿಳಿಸ್ಕೊಟ್ರಿ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲವನ್ನ ತಿಳಿಯುವಂತ ಕುತೂಹಲ ಕೂಡ ನಮ್ಮ ವೀಕ್ಷಕರಿಗೆ ಇರುತ್ತೆ. ಮೊದಲ 6 ರಾಶಿಗಳ ಈ ದಿನದ ಭವಿಷ್ಯ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿಗೆ. ಈ ಮೇಷರಾಶಿಯವರಿಗೆ ಈ ದಿನ ವಾದ ವಿವಾದಗಳಲ್ಲಿ ಎಚ್ಚರ. ವಾದ ವಿವಾದಗಳಿಗೆ ಇಳಿದು ಬಿಡಬೇಡಿ. ಮಾತಿನ ಮೇಲೆ ನಿಗಮನ್ನು ಇಟ್ಟು ಮಾತನಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾರ್ಥಿಗಳಿಗೆ ಸಹಾಯ ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಮನೆಗೆ ಬಂಧುಗಳ ಆಗಮನವಾಗ್ತಕ್ಕಂಥ ಒಂದು ದಿನ. ಅಮೂಲ್ಯವಾದ ವಸ್ತುಗಳನ್ನು ಖರೀದಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ಶುಭ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ನಾಟಿ ತುಳಸಿಯನ್ನ ಬುಧವಾರ ವಿಷ್ಣು ಆಲಯಕ್ಕೆ ಹೋಗಿ ಅರ್ಪಣೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಗಣ್ಯ ವ್ಯಕ್ತಿಗಳ ಭೇಟಿಗೆ ಮನಸ್ಸನ್ನ ಮಾಡ್ತೀರಾ. ಭೇಟಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಉದ್ಯೋಗಾವಕಾಶ ಅಂತಕ್ಕಂಥದ್ದು ಈ ದಿನ ಸಿಗುತ್ತೆ. ಆ ಅವಕಾಶಗಳನ್ನ ಸದುಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಯಾರ್ಯಾರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೀರೋ ಅಂಥವರಿಗೆ ಸಾಧಾರಣವಾಗಿರ್ತಕ್ಕಂಥ ಒಂದು ಲಾಭಾವರಣ ಈ ದಿನ ನಿಮಗೆ ಪ್ರಾಪ್ತಿಯಾಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಂದೀಶ್ವರಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ದಾಂಪತ್ಯದಲ್ಲಿ ಅನ್ಯೋನ್ಯತೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ವಾಗ್ವಾದಗಳಿಂದ ದೂರ ಉಳಿತಕ್ಕಂಥದ್ದು ತುಂಬ ಉತ್ತಮ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ವಾಗ್ವಾದಗಳಿಗೆ ಇಳಿತಕ್ಕಂಥ ಕೆಲಸವನ್ನ ಮಾಡಬೇಡಿ. ಅನಗತ್ಯ ವಿಪರೀತ ತಿರುಗಾಟಗಳನ್ನು ಮಾಡ್ತೀರಾ. ವಿಪರೀತ ತಿರುಗಾಟಗಳನ್ನು ಮಾಡಬೇಡಿ. ಸುಮ್ಮನೆ ಸುತ್ತಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀರಾ. ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಅಂತಕ್ಕಂಥದ್ದು ಅಧಿಕವಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಸೂರ್ಯ ನಮಸ್ಕಾರವನ್ನ ಮಾಡಿ ಪಕ್ಷಿಗಳಿಗೆ ಧಾನ್ಯ ಮತ್ತೆ ನೀರನ್ನ ಇಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಚಿನ್ನ ಆಭರಣ ಪ್ರಾಪ್ತಿಯಾಗ್ತಕ್ಕಂಥ ಒಂದು ದಿನವಾಗತ್ತೆ. ಚಿನ್ನ ಆಭರಣಗಳನ್ನು ಖರೀದಿಯನ್ನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಇಷ್ಟಾರ್ಥ ಸಿದ್ಧಿ. ದಾನ ಧರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರುತ್ತೆ. ಕುಟುಂಬದಲ್ಲಿ ಸೌಖ್ಯ. ವಿದೇಶ ಪ್ರಯಾಣವನ್ನ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ತಕ್ಕಂಥ ಒಂದು ದಿನವಾಗತ್ತೆ. ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಒಟು ಬ್ರಾಹ್ಮಣನಿಗೆ ಪಾದಪೂಜೆಯನ್ನ ಮಾಡಿ ವಸ್ತ್ರದಾನ ಅಥವಾ ಸ್ವಯಂ ಪಾಕ ದಾನವನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.
ಇನ್ನು ಸಿಂಹರಾಶಿ, ಈ ಸಿಂಹರಾಶಿಯವರಿಗೆ ಈ ದಿನ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ವರ್ಕ್ ಲೋಡ್ ಅಂತಕ್ಕಂಥದ್ದು ಅಧಿಕವಾಗಿರುತ್ತೆ. ಉದ್ಯೋಗದಲ್ಲಿ ಒತ್ತಡ ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಇಲ್ಲ ಸಲ್ಲದ ಅಪವಾದಗಳು, ನಿಂದನೆಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಸ್ವಯಂ ಉದ್ಯೋಗವನ್ನ, ವ್ಯಾಪಾರವನ್ನ ಯಾರ್ಯಾರು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಲಾಭ. ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭ ಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಅಷ್ಟಲಕ್ಷ್ಮಿಯ ಸ್ತೋತ್ರ ಪಾರಾಯಣವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕನ್ಯಾ ರಾಶಿ, ಈ ಕನ್ಯಾ ರಾಶಿಯವರಿಗೆ ಈ ದಿನ ವಾಹನ ಯೋಗ. ಯಾರ್ಯಾರು ವಾಹನ ತಗೋಬೇಕು ಅಂತ ಇದ್ದೀರೋ ಅಂತವರಿಗೆ ವಾಹನ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗ. ಮನೆಗೆ ಆತ್ಮೀಯರ ಆಗಮನ. ಶರೀರದಲ್ಲಿ ಏನೋ ಒಂದು ರೀತಿಯ ಆಲಸ್ಯ ಮನೋಭಾವ. ದೊಡ್ಡವರು ಹೇಳ್ತಾರೆ ಆಲಸ್ಯಂ ಅಮೃತಂ ವಿಷಂ. ಆಲಸ್ಯವನ್ನ ಬಿಟ್ಟು ನಡೆದರೆ ಅನುಕೂಲಗಳು ನಿಮಗೆ ಲಭ್ಯವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ ಈ ದಿನ ನೋಡ್ತೀರಾ. ಕೆಲಸ ಕಾರ್ಯಗಳಲ್ಲಿ ಸಾಯಂಕಾಲದ ಸಮಯಕ್ಕೆ ಭಾಗಿಯಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ವಿಷ್ಣು ಸಹಸ್ರನಾಮ ಪಾರಾಯಣವನ್ನ ಮಾಡಿ ಕಣ್ಣಿಲ್ದೇ ಇರತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಖಂಡಿತವಾಗ್ಲೂ ಗುರುಜಿ. ಕಾರ್ಯಕ್ರಮದ ಮೊದಲ ಕರೆ ಕೂಡ ಸಿದ್ಧವಾಗಿದೆ. ಪುಷ್ಪಲತಾ ಅವರು ಮೈಸೂರಿಂದ ಕರೆ ಮಾಡಿರೋದು. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಮೇಡಮ್ ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಸರಿ ಮಾ, ಗುರುಜಿಯವರಿದ್ದಾರೆ, ನೇರವಾಗಿ ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ತೆ ಗುರುಜಿ. ಕೋಟಿ ಕೋಟಿ ನಮಸ್ತೆ ಗುರುಜಿ. 1 ರಿಂದ 12 ನನಗೆ ತುಂಬಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರುಜಿ. ನನಗೆ ಖಂಡಿತವಾಗಿ ಇರ್ಬೇಕು ಸಾಯ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಜಿ ನನಗೆ. ನೋಡಿ, ಹುಟ್ಟು ಸಾವು ಭಗವಂತನ ನಿರ್ಣಯ. ಸಾವು ಕೂಡ ನಮ್ಮ ಕೈಯಲ್ಲಿಲ್ಲ, ಹುಟ್ಟು ಕೂಡ ನಮ್ಮ ಕೈಯಲ್ಲಿಲ್ಲ. ಹಾಗಾಗಿ ಎಲ್ಲವೂ ಕೂಡ ಭಗವದಾಜ್ಞೇಯ, ಅವನ ಆಜ್ಞೆಯ ರೀತಿ ನಡೀತಕ್ಕಂಥವ್ರು ನಾವು. ಸರಿ, ನೋಡೋಣ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 9 ಗುರುಜಿ. 9. ನಿಮ್ಮ ಮನೆ ದೇವರು ಯಾವ್ದಮ್ಮ? ಲಕ್ಷ್ಮೀ ನಾರಾಯಣ ಅಂತ ಹೇಳ್ತಾರೆ. ಸರಿಯಾಗಿ ಗೊತ್ತಿಲ್ಲ ಗುರುಜಿ. ದೊಡ್ಡವ್ರು ಏನೋ ಸರಿಯಾಗಿ ಹೇಳಿಲ್ಲ ಗುರುಜಿ ನನಗೆ. ಖಂಡಿತ ಅಮ್ಮ. ಸರಿಮ್ಮ, ಏನ್ ಮಾಡ್ಕೊಂಡಿದ್ದೀರಾ? ಗುರುಜಿ ನಾನು ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದೆ ಗುರುಜಿ, ಬಟ್ಟೆ ಅಂಗಡಿನಲ್ಲಿ. ಈಗ ಮಗಳು ಪ್ರೆಗ್ನೆಂಟ್ ಇದ್ದಾಳೆ, 8 ತಿಂಗಳು ಗುರುಜಿ. ಅವಳನ್ನ ನೋಡ್ಕೊಂಡು ಮನೇಲೇ ಇದ್ದೀನಿ. ಆದ್ರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಗುರುಜಿ ನನಗೆ. ಖಂಡಿತ ನೋಡೋಣ. ಊಟಕ್ಕೂ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಗುರುಜಿ ನನಗೆ. ಖಂಡಿತ ನೋಡೋಣ. ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ತಾಳೆಗರಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನ್ ಹೇಳುತ್ತೆ. ತಾಳೆಗರಿ ಪ್ರಶ್ನೆ ಹೇಳುತ್ತಮ್ಮ, ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಬಿಕ್ಕಟ್ಟು, ನಷ್ಟಗಳು, ನಂಬಿದ ಜನರಿಂದ ಮೋಸ ಹೋಗ್ತಕ್ಕಂಥದ್ದು, ಶತ್ರು ಬಾಧೆಗಳು, ನಿಮ್ಮನ್ನು ಉಪಯೋಗಿಸ್ಕೋತಾರೆ ಆದರೆ ಯಾರೂ ಕೂಡ ಸಹಾಯವನ್ನ ಮಾಡಲ್ಲ. ಜೀವನ ಹೀಗಾಗಿದೆ. ಅಭಿವೃದ್ಧಿ ಅಂತಕ್ಕಂಥದ್ದು ಯಾವಾಗ? ಗುರೂಜಿ, ನನ್ನ ಒಂದು ಜಾತಕದಲ್ಲಿ ಏನಾದರೂ ದೋಷಗಳಿದೆಯಾ? ಆ ದೋಷಗಳಿದ್ರೆ ಪರಿಹಾರ ಏನು ಮಾಡಬೇಕು ಅನ್ನೋ ಪ್ರಶ್ನೆಯನ್ನು ಹಿಡ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಗುರುಜಿ ಮತ್ತೆ 1-2 ಲೋನ್ ಬರ್ದಾಕಿದ್ದೀನಿ ಗುರುಜಿ. ಅದಾಗತ್ತಾ ಆಗಲ್ವಾ ಅಂತ ತಿಳ್ಕೋಬೇಕು ಗುರುಜಿ. ಖಂಡಿತ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಧನಭಾವದಲ್ಲಿ ರಾಹು, ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಕೂತ್ಕೊಂಡಿರೋದ್ರಿಂದ ಏನಾಗತ್ತೆ, ಆಗೋ ಕೆಲಸಗಳಿಗೆ ವಿಘ್ನಗಳು ಅಂತಕ್ಕಂಥದ್ದಾಗತ್ತೆ. ನೀವು ಹೇಳಿದ್ರಿ ಬಹಳಷ್ಟು ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗ್ಬಿಟ್ಟಿದೆ ಗುರುಗಳೇ, ಏನ್ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿ ಪ್ರತಿ ಶನಿವಾರ ನವಗ್ರಹ ದೇವಾಲಯಕ್ಕೆ ಹೋಗಿ ಅಲ್ಲಿ ನೈಋತ್ಯ ಭಾಗದಲ್ಲಿ ಇರ್ತಕ್ಕಂಥದ್ದೇ ರಾಹುಗ್ರಹದ ವಿಗ್ರಹ. ಅಂದ್ರೆ ಮನುಷ್ಯನ ತಲೆ, ಆವಿನ ಶರೀರ. ಈ ವಿಗ್ರಹಕ್ಕೆ ವ್ಯವಸ್ಥಿತವಾಗಿ ಒಂದು ಕಪ್ಪು ಬಟ್ಟೆಯನ್ನ, ಅಂದ್ರೆ ಧೂಮ್ರ ವಸ್ತ್ರ, ಆ ಧೂಮ್ರ ವಸ್ತ್ರವನ್ನ ಧಾರಣೆಯನ್ನ ಮಾಡಿ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಉದ್ದಿನ ಬೇಳೆಯನ್ನ ಅಲ್ಲಿಟ್ಟು ವ್ಯವಸ್ಥಿತವಾಗಿ ಪ್ರಾರ್ಥನೆಯನ್ನ ಮಾಡಿ, ಜೊತೆಗೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದನ್ನ ಮರಿಬೇಡಿ. ಈ ರೀತಿ ನೀವು ಆಚರಣೆಯನ್ನ ಮಾಡೋದ್ರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ದರಿದ್ರತೆ, ದೋಷಗಳು ನಿವಾರಣೆಯಾಗಿ ಅಭಿವೃದ್ಧಿ, ಸುಖ ಜೀವನ ಖಂಡಿತವಾಗಿ ಪ್ರಾಪ್ತಿಯಾಗತ್ತೆ. ನೀವು ಅನ್ಕೊಂಡಿರ್ತಕ್ಕಂಥ ಲೋನು ಕೂಡ ನಿಮಗೆ ಸ್ಯಾಂಕ್ಷನ್ ಆಗತ್ತೆ. ಈ ರೀತಿ ಮಾಡಿ, ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರಸ್ವತಿ ಅವರು ಕೊಡಗಿನಿಂದ ಕರೆ ಮಾಡಿದ್ದನು. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹೆಸರೇನಮ್ಮ ಅವ್ರದ್ದು? ಚಾಯು ಅಂತ, ಅಲ್ಲ ಗೌತಮಿ ಅಂತ. ಸರಿ, ಗುರುಜರಿದ್ದಾರೆ, ನೇರವಾಗಿ ಮಾತಾಡಿಮ್ಮ. ಅಮ್ಮ ನಮಸ್ಕಾರ ತಾಯಿ. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತಾ ಇದೆ ಗುರುಜಿ. 1 ರಿಂದ 12ರಲ್ಲಿ ಒಂದು ಸಂಖ್ಯೆ ಹೇಳಿ. 6 ಗುರುಜಿ. 6. ನಿಮ್ಮ ಮನೆ ದೇವರು ಯಾವ್ದಮ್ಮ? ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಸರಿ, ನಿಮ್ಮ ಮಗಳು ಏನ್ ಮಾಡ್ಕೊಂಡಿದ್ದಾರೆ?
ಈಗ ಫೈನಲ್ ಓದ್ತಿದ್ದಾಳೆ ಡಿಗ್ರಿ. ಖಂಡಿತವಾಗಿ ನೀವು ಹೇಳಿರ್ತಕ್ಕಂಥ ಒಂದು ಸಂಖ್ಯೆ ಪ್ರಕಾರ ನಾನು ಗುಲಗಂಜಿ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ನೋಡೋಣ ಏನಕ್ಕೋಸ್ಕರ ಕರೆ ಮಾಡಿದ್ದೀರಾ. 1 2 3 4 5 6 7 8. ಗುರುಗಳೇ, ನನ್ನ ಮಗಳ ಜಾತಕದಲ್ಲಿ ಏನಾದರೂ ತೊಂದರೆ ಇದೆಯಾ? ನನ್ನ ಮಗಳ ಜೀವನ ಹೇಗಿರುತ್ತೆ? ಅವಳ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಅಭಿವೃದ್ಧಿ ಆಗತ್ತಾ ಅಥವಾ ಇಲ್ವಾ? ಒಳ್ಳೆ ಕೆಲಸ ಸಿಗುತ್ತಾ ಇಲ್ವಾ? ಒಳ್ಳೆ ಮನೆ ಸೇರ್ಕೋತಾಳ ಇಲ್ವಾ? ಇವಳ ಜೀವನ ಹೇಗಿರುತ್ತೆ? ಇವಳ ಅಭಿವೃದ್ಧಿ ಹೇಗಿರುತ್ತೆ? ಏನಾದರೂ ಜಾತಕದಲ್ಲಿ ಸಮಸ್ಯೆ ಏನಾದರೂ ಇದೆಯಾ? ಏನಾದರೂ ದೋಷ ಇದೆಯಾ? ಆ ದೋಷಗಳಿದ್ರೆ ಪರಿಹಾರಗಳು ಏನಾದರೂ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆಗಳನ್ನು ಇಟ್ಕೊಂಡು ಕರೆ ಮಾಡಿದ್ದೀರಾ, ಹೌದಾ ಅಥವಾ ಇಲ್ವಾ? ಹೌದು ಗುರುಜಿ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಇವರ ಜಾತಕವನ್ನು ನಾವು ನೋಡಿದಾಗ ಈ ಜಾತಕದಲ್ಲಿ ಗುರು ಪಂಚಮದಲ್ಲಿದ್ದಾರೆ, ಅದರಲ್ಲೂ ಮಿತ್ರ ಕ್ಷೇತ್ರದಲ್ಲಿ ಕುಜನ ಕ್ಷೇತ್ರದಲ್ಲಿ ಇರೋದ್ರಿಂದ ವ್ಯವಸ್ಥಿತವಾದ ಅನುಕೂಲಗಳು ಅಂತಕ್ಕಂಥದ್ದು ಇವರಿಗೆ ಸಿಗುತ್ತೆ. ಆದರೆ ಹಾಗಾಗ ಸಿಡುಕುತನ ಅಂತಕ್ಕಂಥದ್ದು ಇವರಲ್ಲಿ ಇರ್ತಕ್ಕಂಥ ಒಂದು ಸ್ವಭಾವ. ಆ ಸಿಡುಕುತನ, ಕೋಪ ಇದು ಅವರನ್ನು ದಹಿಸ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಮಾಡುತ್ತೆ. ಮೊದಲು ಅವರ ಶಾಂತ ರೀತಿಯಿಂದ ವರ್ತನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಅನುಕೂಲಗಳು ಖಂಡಿತವಾಗಿ ಪ್ರಾಪ್ತಿಯಾಗತ್ತೆ. ಆದರೆ ಈಗ ಅವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ರಾಹು ದಶೆ ಅಂತಕ್ಕಂಥದ್ದು ನಡೀತಾ ಇದೆ. ಇದಕ್ಕೋಸ್ಕರ ದುರ್ಗಾದೇವಿಯ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದು, ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ಪ್ರತಿ ಶುಕ್ರವಾರ ಅಮ್ಮನವರ ದೇವಾಲಯಕ್ಕೆ ದೀರ್ಘದಾಂಡ ನಮಸ್ಕಾರ ಇಷ್ಟನ್ನು ಮಾಡ್ತಾ ಬಂದರೆ ಸಾಕು, ಇವರ ಜೀವನದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಬರ್ತಾರೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಇನ್ನುಳಿದಂತ 6 ರಾಶಿಗಳ ಫಲಾನುಫಲವನ್ನು ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಆದ್ರೆ ಅದಕ್ಕೂ ಮುನ್ನ ಗುರುಜಿನ ಇನ್ನುಳಿದಂತ 6 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಗುರುಜಿ? ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಮಕ್ಕಳಿಗಾಗಿ ಹಣ ವ್ಯಯವನ್ನು ಮಾಡ್ಕೊಂಡ್ಬಿಡ್ತೀರಾ. ಉಳಿತಾಯದ ಬಗ್ಗೆ ಗಮನವನ್ನು ಹರಿಸಿ. ಆಕಸ್ಮಿಕ ಧನ ನಷ್ಟಗಳನ್ನು ಮಾಡ್ಕೊಳ್ತಕ್ಕಂಥ ಒಂದು ದಿನವಾಗುತ್ತೆ. ಅಕಾಲ ಭೋಜನ, ಸಕಾಲಕ್ಕೆ ಆಹಾರವನ್ನು ಸ್ವೀಕರಿಸೋಕೆ ಸಾಧ್ಯ ಆಗಲ್ಲ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಳಂಬ, ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಒಂದು ದಿನವಾಗುತ್ತೆ. ಶೀತ ಸಂಬಂಧವಾದ ರೋಗಗಳು ಆವಾಹನೆಯಾಗುತ್ತೆ. ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಶಿವ ಪಂಚಾಕ್ಷರಿಯ ಮಂತ್ರ ಓಂ ನಮಃ ಶಿವಾಯ. ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಜಂಗಮನಿಗೆ ಕೈಲಾದ ದಾನ ಧರ್ಮಗಳನ್ನು ಮಾಡಿ ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಅತಿಯಾದ ಭಯ, ಮಾನಸಿಕ ವ್ಯಥೆ, ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳನ್ನು ಮಾಡ್ತಕ್ಕಂಥ ಒಂದು ದಿನವಾಗತ್ತೆ. ಹಿತ ಶತ್ರುಗಳಿಂದ ತೊಂದರೆ. ಯಾರನ್ನ ಹಿತರರು ಅಂತ ನೀವು ತಿಳ್ಕೊಂಡಿರ್ತೀರೋ ಅವರೇ ನಿಮಗೆ ತೊಂದರೆಗಳನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆಗಳಿದೆ. ಎಚ್ಚರಿಕೆಯಿಂದ ದಿನವನ್ನು ಕಳೀತಕ್ಕಂಥ ಕೆಲಸವನ್ನ ಮಾಡಿ. ಸಾಲದ ಬಾಧೆ ನಿಮ್ಮನ್ನ ಕಾಡುತ್ತೆ. ಕೋಪ ಜಾಸ್ತಿ ಮಾಡ್ಕೋಬೇಡಿ. ಅನ್ಯರಲ್ಲಿ ಕಲಹಗಳನ್ನು ಮಾಡೋಕೆ ಮುಂದಾಗ್ಬಿಡ್ತೀರಾ. ಕಲಹಗಳನ್ನು ಮಾಡಬೇಡಿ. ಸ್ವಲ್ಪ ಜಾಗ್ರತೆಯಿಂದ ದಿನವನ್ನು ಕಳೆಯಿರಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ ಮಾಡಿ 18 ಬಾರಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಧನ ಲಾಭ, ನಾನಾ ಮೂಲಗಳಿಂದ ಧನ ಆಗಮನವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಅನಗತ್ಯವಾದ ವಿವಾದಗಳಿಗೆ ಇಳಿಬೇಡಿ. ಅನಗತ್ಯವಾದ ವಿವಾದಗಳನ್ನು ಮಾಡಿಬಿಡ್ತೀರಾ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನಾನಾ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಒಂದು ದಿನವಾಗುತ್ತೆ. ನೆಮ್ಮದಿ ಇಲ್ಲದ ಜೀವನವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಜಾಗ್ರತೆಯನ್ನು ವಹಿಸಿ. ಅನ್ಯರಲ್ಲಿ ವೈಮನಸ್ಸು. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಪರರಿಂದ ತೊಂದರೆ, ಯಾರೋ ಗೊತ್ತೇ ಇಲ್ಲ, ಯಾರೋ ಅಪರಿಚಿತರಿಂದ ತೊಂದರೆಗಳಿಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಆದರೆ ಉನ್ನತ ಸ್ಥಾನಮಾನ ಲಭ್ಯವಾಗ್ತಕ್ಕಂಥ ಒಂದು ದಿನವಾಗುತ್ತೆ. ವ್ರತ ತಿರುಗಾಟ, ಸುಮ್ಮನೆ ಓಡಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ. ದ್ರವ್ಯ ಲಾಭ. ಯಾರ್ಯಾರು ಟ್ರಾವೆಲ್ಸ್ ಉದ್ಯಮಿಯನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಸ್ವಲ್ಪ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜಾಗ್ರತೆಯನ್ನು ವಹಿಸಿ. ಋಣ ಬಾಧೆ, ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಲಲಿತ ಸಹಸ್ರನಾಮ ಪಾರಾಯಣವನ್ನ ಮಾಡಿ 8 ಜನ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಕೋರ್ಟ್ ಕೇಸ್ಗಳಲ್ಲಿ ವಿಳಂಬಗಳಾಗ್ತಕ್ಕಂಥ ಒಂದು ದಿನವಾಗುತ್ತೆ. ಸುಖಭೋಜನ ಪ್ರಾಪ್ತಿ, ಶತ್ರುಬಾಧೆ, ಶತ್ರುಗಳು ಮಾಡ್ತಕ್ಕಂಥ ಷಡ್ಯಂತರಕ್ಕೆ ನೀವು ಬೀಳಬೇಕಾಗತ್ತೆ. ಸ್ತ್ರೀಯರಿಗೆ ಶುಭವಾಗಿರ್ತಕ್ಕಂಥ ಒಂದು ದಿನವಾಗತ್ತೆ. ಆದರೆ ಚಂಚಲ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆ, ಮನಸ್ಸನ್ನು ಏಕಾಗ್ರತೆಗೆ ತರ್ತಕ್ಕಂಥ ಕೆಲಸವನ್ನ ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ತಂದೆ ತಾಯಿಗಳಿಗೆ
ಪಾದ ಪೂಜೆಯನ್ನು ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ದಾಂಪತ್ಯದಲ್ಲಿ ಪ್ರೀತಿ ವಾತ್ಸಲ್ಯ ಅಧಿಕವಾಗ್ತಕ್ಕಂಥ ಒಂದು ದಿನವಾಗತ್ತೆ. ಆಕಸ್ಮಿಕ ಅಧಿಕ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಇಲ್ಲ ಸಲ್ಲದ ಅಪವಾದಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಗೃತೆಯನ್ನು ವಹಿಸಿ. ಮಂಗಳ ಕಾರ್ಯದಲ್ಲಿ ಭಾಗಿಯಾಗ್ತೀರಾ. ಈ ದಿನ ಬಹಳಷ್ಟು ಅನುಕೂಲಗಳನ್ನು ನೋಡ್ತಕ್ಕಂಥ ಒಂದು ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ಪವಮಾನಾಯ ನಮಃ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ 108 ವಿಳ್ಯದೆಲೆ ಹಾರವನ್ನ ಹಾಕಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಖಂಡಿತವಾಗ್ಲೂ ಗುರುಜಿ ಮತ್ತೊಂದು ವಿರಾಮ ತಗೊಂಡು ಬರೋಣ. ವೀಕ್ಷಕರೇ, ಶುಕ್ರನ ಆರಾಧನೆಯಿಂದ, ಶುಕ್ರ ಜಯಂತಿ ಆಚರಣೆಯಿಂದ ಗ್ರಹದೋಷ ನಿವಾರಣೆಯಾಗತ್ತಾ ಅನ್ನುವಂತಹ ವಿಚಾರದ ಬಗ್ಗೆ ಕೂಡ ವಿಶೇಷ ಮಾಹಿತಿಯನ್ನ ಗುರೂಜಿಯವರು ನೀಡ್ತಾರೆ. ಆದ್ರೆ ಅದಕ್ಕೂ ಮುನ್ನ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ಸಮಯಕ್ಕೆ ಅನುಗುಣವಾಗಿ ಬೇರೆ ಬೇರೆ ದೆಸೆಗಳು ಬರುವಂತಹ ಒಂದು ಪ್ರಕ್ರಿಯೆ ಸಂಭವಿಸುತ್ತೆ. ಇನ್ನ ಶುಕ್ರ ದೆಸೆ ಬಂದ್ರೆ ಸಾಕು ಎಲ್ರಿಗೂ ಏನೋ ಒಂದು ರೀತಿ ಖುಷಿ, ನಮ್ಗೆ ಒಳ್ಳೇದಾಗತ್ತಪ್ಪ ಅನ್ನುವಂತ ಒಂದು ಭಾವನೆ ಕೂಡ ಇರುತ್ತೆ. ಇದು ನಿಜನ. ಜೊತೆಗೆ ಶುಕ್ರ ಜಯಂತಿ ಆಚರಣೆಯ ದಿನ ಗ್ರಹದೋಷ ಕೂಡ ನಿವಾರಣೆ ಆಗುತ್ತಾ ಗುರುಜಿ? ಇದ್ರ ಬಗ್ಗೆ ಮಾಹಿತಿ. ಮುಖ್ಯವಾಗಿ ಶುಕ್ರ ಅಂದರೆ ಸಾಕು ಪ್ರತಿಯೊಬ್ಬರೂ ಕೂಡ ಐಶ್ವರ್ಯಕಾರಕ ಶುಕ್ರ. ಪ್ರತಿಯೊಬ್ಬರಿಗೂ ಕೂಡ ಹಣ ಬೇಕು, ಐಶ್ವರ್ಯ ಬೇಕು. ಪ್ರತಿನಿತ್ಯ ಬೆಳಗ್ಗೆ ಎದ್ದು ಜೀವನವನ್ನು ಮಾಡಬೇಕು ಅಂದರೆ ಹಣ ಇಲ್ಲ ಅಂತ ಅಂದರೆ ಈ ದಿನಗಳಲ್ಲಿ, ಈ ಕಲಿಯುಗದಲ್ಲಿ ಖಂಡಿತವಾಗಿ ಸಾಧ್ಯ ಇಲ್ಲ. ಆದರೆ ಇದಕ್ಕೆಲ್ಲ ಶುಕ್ರನ ಅನುಗ್ರಹ ಅಂತಕ್ಕಂಥದ್ದು ಬೇಕು. ಕೆಲವರಿಗೆ ಶುಕ್ರ ದಶೆ ಅಂತಕ್ಕಂಥದ್ದು ನಡೀತಾ ಇರುತ್ತೆ. ಆದರೂ ಕೂಡ ದರಿದ್ರತೆ ಅಂತಕ್ಕಂಥದ್ದು ತಾಂಡವ ಹಾಡ್ತಾ ಇರುತ್ತೆ. ಸಾಲಗಳ ಬಾಧೆ, ಎಲ್ಲೋ ಒಂದು ಕಡೆ ಇಂಟ್ರೆಸ್ಟ್ ಕಟ್ತಕ್ಕಂಥದ್ದು, ಬಡ್ಡಿ ಕಟ್ತಕ್ಕಂಥದ್ದು, ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ತಕ್ಕಂಥದ್ದು, ನಾನಾ ರೀತಿಯ ತೊಂದರೆ ತಾಪತ್ರಯಗಳನ್ನು ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ಆಗೋಗ್ಬಿಡುತ್ತೆ. ಆದರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಿಮಗೆ ಶುಕ್ರ ದಶೆ ನಡೀತಾ ಇದೆ ಅಂದರೆ ಆ ಶುಕ್ರ ಯಾವ ಕ್ಷೇತ್ರದಲ್ಲಿ ಇದ್ದಾನೆ, ಯಾವ ಕ್ಷೇತ್ರದಲ್ಲಿ ನಮಗೆ ಏನು ಫಲವನ್ನು ಕೊಡ್ತಾನೆ, ಶತ್ರು ಸ್ಥಾನದಲ್ಲಿದ್ದಾನೋ ಅಥವಾ ವ್ಯಯಭಾವದಲ್ಲಿದ್ದಾನೋ ಅಥವಾ ಕರ್ಮಸ್ಥಾನದಲ್ಲಿದ್ದಾನೋ, ಇವೆಲ್ಲವನ್ನೂ ಕೂಡ ಜಾತಕದಲ್ಲಿ ಲೆಕ್ಕಾಚಾರವನ್ನು ನಾವು ಮಾಡ್ಕೋಬೇಕು. ಅಕಸ್ಮಾತ್ ಧನಭಾವದಲ್ಲಿ ಶುಕ್ರನಿದ್ದ ಅಂತ ಇಟ್ಕೊಳ್ಳಿ, ಅವನಿಗೆ ಶುಕ್ರದಶ ಪ್ರಾರಂಭ ಆಯಿತು. ಶುಕ್ರದಶ ಶುಕ್ರ ಭುಕ್ತಿ ಪ್ರಾರಂಭವಾದಾಗ ಅವನು ಮುಟ್ಟಿದ್ದೆಲ್ಲ ಚಿನ್ನವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸುಖ ಸ್ಥಾನದಲ್ಲಿ ಶುಕ್ರನಿದ್ದು ಶುಕ್ರ ದಶ ಅವರಿಗೆ ಪ್ರಾಪ್ತಿ ಆಯಿತು ಅಂತ ಅಂದರೆ ಸುಖ ಅಂತಕ್ಕಂಥದ್ದು ಅಧಿಕವಾಗ್ತಕ್ಕಂಥ ಸಾಧ್ಯತೆಗಳು. ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ವ್ಯವಸ್ಥಿತವಾಗಿ ಆಚರಣೆಗಳು ಅಂತಕ್ಕಂಥದ್ದಿದೆ ನೋಡಿ. ಈ ಶುಕ್ರ ಜಯಂತಿ ಆಚರಣೆಯನ್ನು ಎಷ್ಟೋ ಜನ ಮಾಡುವುದಿಲ್ಲ. ಅದರಲ್ಲೂ ತುಲಾ ಋಷಭ ಲಗ್ನದಲ್ಲಿ ಯಾರು ಜನನವಾಗಿರ್ತಾರೋ ಅಂಥವರಿಗೆ ಶುಕ್ರ ಅಧಿಪತಿ. ಆ ಶುಕ್ರ ಜಯಂತಿಯ ದಿನ ಅವರು ಶುಕ್ರಗ್ರಹ ಆರಾಧನೆಯನ್ನು ಮಾಡಬೇಕು. ಹೇಗೆ ಅಂದರೆ ವ್ಯವಸ್ಥಿತವಾಗಿ ಅವರೇ ಕಾಳು ಅಥವಾ ಅವರೇ ಬೇಳೆಯನ್ನು ಒಂದು ರಾಶಿಯನ್ನು ಹಾಕಿ ಯಥಾನುಶಕ್ತಿ ಅದರ ಮೇಲೆ ಶ್ವೇತ ಲೋಹದ ಕಲಶವನ್ನು ಇಟ್ಟು ಶ್ವೇತ ವಸ್ತ್ರ ಧಾರಣೆಯನ್ನು ಮಾಡಿ ವ್ಯವಸ್ಥಿತವಾಗಿ ಶುಕ್ರಗ್ರಹನನ್ನು ಆವಾಹನೆಯನ್ನು ಮಾಡಬೇಕು. ಶ್ವೇತವರ್ಣಂ ಶ್ವೇತಗಂಧಂ ಶ್ವೇತಮಾಲ್ಯಾಂಬರಧರಂ ಹೀಗೆ ಶ್ಲೋಕಗಳನ್ನು ಹೇಳಿ ಆವಾಹನೆಯನ್ನು ಮಾಡಿ ಷೋಡಶ ಉಪಚಾರಗಳನ್ನು ಮಾಡಿ ನಂತರ ಶುಕ್ರನನ್ನ ಪ್ರಾರ್ಥನೆಯನ್ನು ಮಾಡಬೇಕು. ಜೀವನ ಪರ್ಯಂತ ಅನುಕೂಲಗಳನ್ನು ಕೊಡುವ ಶುಕ್ರಗ್ರಹ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಬೇಕು. ನಿಮಗೆಲ್ಲರಿಗೂ ಕೂಡ ಶುಕ್ರನ ಅನುಗ್ರಹ ಪ್ರಾಪ್ತಿಯಾಗಲಿ, ಅತಿ ಶೀಘ್ರವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನು ಕೂಡ ಶುಕ್ರಗ್ರಹನ ಪ್ರಾರ್ಥನೆಯನ್ನು ಮಾಡ್ತೀನಿ.